ಎಕ್ಸಾಕ್ಟಾಗಿ 6 ಗಂಟೆ. ನಮ್ಮ ಡ್ರೈವರ್ ಅಕ್ಷಯ್ ಅವರು ನಮ್ಮನ್ನು 6 ಗಂಟೆಗೆ ಕರೆಕ್ಟಾಗಿ ತಾಳ್ಬೆಟ್ಟಕ್ಕೆ ತಲುಪಿಸಿದ್ದಾರೆ. ಎಷ್ಟದು? 100 ರೂಪಾಯಿ ಕಣೆ. ಬೈ ಇದನ್ನು ವಿಶಾಲ್ ಮಠಕ್ಕೆ ಬಂದಿದೆ. ಬೈ ಒನ್ ಗೆಟ್ ಒನ್ ಕೇಳ್ತಾಳೆ. ವಿಶಾಲ್ ಮಠಕ್ಕೆ ಬಂದಾಳ ಕೇಳಿವಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ವಾಮಿಟ್ ಬರಬಾರ್ದು ಅಂತ. ವಾಮಿಟ್ ಬರ್ಬೋದು. ಕವರ್ ತಗೋ ಪ್ಲಾಸ್ಟಿಕ್ ಬಂದ್ರೆ ಅಲ್ಲೇ ಮಾಡ್ಬಿಡು. ಫ್ರೆಂಡ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಬಂದವ್ರು ನಾವೇ ಗನ್ ಎತ್ಕೊಂಡು ನಾವೇ ಹಾಕೊಳ್ಳುವ ಪೆಟ್ರೋಲ್. ಓನರ್ ಕೇಳಿಸ್ಕೊಂಡ್ರೆ ಆಮೇಲೆ ಫೋನ್ ಗೀನ್ ಮಾಡೋರು. ಎಲ್ಲದಕ್ಕೂ ಅಡ್ಡೆ ಬಂದ್ಬಿಡ್ತಾಳೆ. ತಪ್ಪ ಅವಳೆ ಕ್ಯಾಮ್ರಾ ತುಂಬ ಅವಳೇ ಕಾಣಿಸ್ತಾಳೆ. ಎಲ್ಲೋ ನಮ್ಮ ಚಿರತೆ ಬೋನು. ಏ ನಾಯಿ ಕಣೆ. ಹಾಯ್ ಎಲ್ಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನೋ ತುಂಬ ದಿವಸ ಆಗಿದೆ ವ್ಲಾಗ್ ಅಪ್ಲೋಡ್ ಮಾಡಿ. ಕಾಲೇಜ್ ಮುಗಿದ ಮೇಲೆ ಒಂದು 6 ತಿಂಗಳು ಫ್ರೀಯಾಗಿ ಮನೇಲಿದ್ದೆ. ಈಗ ಮನೇಲಿರೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಒಂದು ಕಾರ್ಪೊರೇಟ್ ಲೈಫ್ಗೆ ಬಂದುಬಿಟ್ಟಿದ್ದೀನಿ ನಾನೀಗ. ರಜಾ ಸಿಕ್ಕರೆ ನನಗೆ ನಿದ್ದೆಗೆ ಟೈಮ್ ಸಿಗೋಲ್ಲ, ಈ ಥರ ಆಗಿದೆ. ಬೇಸಿಕಲಿ US ಕಂಪ್ನಿಗೆ ಕೆಲಸ ಮಾಡ್ತಿರೋದ್ರಿಂದ ನೈಟ್ ಶಿಫ್ಟ್ ವರ್ಕ್ ಮಾಡಬೇಕಾಗಿದೆ. ಸೊ ನಿದ್ದೆ ಇಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಿಮ್ಮೆಲ್ರಿಗೂ ಗೊತ್ತು ಈಗ ಶಿವರಾತ್ರಿ ನಡೀತಾ ಇದೆ. ಆ್ಯಂಡ್ ಶಿವರಾತ್ರಿ ಮಾದೇಶ್ವರನ ಬೆಟ್ಟ. ಸೊ ಒಂದು ನಿಮಿಷ. ಎಸ್, ಶಿವರಾತ್ರಿ ಜೊತೆ ಮಾದೇಶ್ವರನ ಬೆಟ್ಟ. ಸೊ ಈಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಈಗ ಸದ್ಯಕ್ಕೆ ನಾನು ಇದ್ದೀನಿ, ಮುಂದೆ ಇದ್ದಾರೆ ನಮ್ಮ ಫ್ರೆಂಡ್ಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಮುಖ ತೊಳೆದಿದ್ದೀನಿ, ಎದ್ದು. ಆ್ಯಂಡ್ ನನ್ನ ಕಣ್ಣು ನೋಡ್ಬೋದು ಇನ್ನೂ ನಿದ್ದೆಗಣ್ಣಲ್ಲಿದೆ. ಯಾಕೆ ಅಂದರೆ ನಾನು ಕೆಲಸ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂದೆ. ಈಗ ಟೈಮ್ ಆಲ್ಮೋಸ್ಟ್ 3 ಗಂಟೆ. ನಾನು ಈಗ ನನ್ನ ಫ್ರೆಂಡ್ಸ್ ಮಾತ್ರ ಬಂದು ಕಾಯ್ತೀನಿ. ಆಲ್ಮೋಸ್ಟ್ 5-6 ಮಿನಿಟ್ಸ್ ಆಯಿತು ಬಂದು ಕಾಯಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಮಕ್ಕಳು ಇನ್ನೂ ಬಂದಿಲ್ಲ. ನನಗೆ ಹೇಳ್ಬಿಟ್ರು, ನೀನು ಆಫೀಸಿಂದ ಬರೋಷ್ಟು ನಾವು ಎದ್ದು ಜಿಗಿ ಅಂತ ರೆಡಿ ಆಗಿಬಿಟ್ಟಿರ್ತೀವಿ ಅಂತ. ನಾನು ಈಗ ಫೋನ್ ಮಾಡಿ ಈಗ ನಿದ್ದೆಗಣ್ಣ ಫೋನ್ ಎತ್ತಾ ಇದ್ದಾರೆ. ಎಂಥ ಫ್ರೆಂಡ್ಸ್ ಇದ್ದಾರೆ ನೋಡಿ. ಅಂದ್ಕೊಂಡ್ರೆ ಅಷ್ಟೇ ಕತೆ. ನನ್ನ ಮಕ್ಕಳನ್ನ ಇವ್ರು ರೆಡಿ ಆಗಿಬಿಡ್ತಾರೆ ಅಂತ. ನಾವು ಊರು ಬಿಟ್ಟು ಬೇಗ ಬಂದುಬಿಟ್ರೆ ನಮ್ಮನ್ನ ಊರಿಂದ ಆಚೆ ಹಾಕಿಸ್ಬಿಡ್ತಾರೆ. ಇಲ್ಲಿಗೆಲ್ಲೇ ಹೋಗೋಣ ಈಗ, ಬನ್ನಿ. ಇನ್ನೂ ಮನೆದು ಲೈಟೇ ಹಾಕಿಲ್ಲ. ಅದು ಏನು ಎದ್ದವರು ಏನೋ ಗೊತ್ತಿಲ್ಲ. ದೊಡ್ಡದಾಗಿ ಎದ್ದುಬಿಟ್ಟಿದ್ದೀನಿ ಅಂತ ನೋಡಿ. ಮನೆಯದು ಲೈಟೇ ಹಾಕಿಲ್ಲ ಇನ್ನು. ಈಗ ಡೋರ್ ಓಪನ್ ಆಗ್ತಾಯಿರೋ ಸೌಂಡ್ ಬರ್ತಿದೆ. ಈಗ ಓಪನ್ ಮಾಡ್ತಾ ಇದ್ದಾರೆ. One eternity later. ಒಬ್ಬ ಬಂದ. ಲೈ, ನೀವು ನಾನು ಅಂದ್ಕೊಂಡಿರೋದು ನಾವು ಕರೆಕ್ಟಾಗಿ ನಾನು ಟೈಮ್ ಸರಿಯಾಗಿ ಬಂದುಬಿಟ್ರೆ ನನ್ನ ಮಕ್ಕಳ ಎಲ್ಲ ಅವನು ಅವ್ನಿಗೆ ಫೋನ್ ಮಾಡ್ರೆ ಫೋನ್ ಎತ್ತುತ್ತಾ ಇಲ್ಲ ಅವನು. ಅದಕ್ಕೆ ನಾನು ಹಿಂಗೆ ಮಾಡಿದ್ದು. ಏನೋ ಕೆಟ್ಟ ಮಾತಾಡ್ತೀಯಲ್ಲ ಲೈ. ನೋಡಿರ್ತೀರ ಶಿಷ್ಯ ನಮ್ಮ ಕುಚಿಕು ಕಿಶೋರ. ಆ್ಯಂಡ್ ಇನ್ನೊಬ್ಬ ಬರ್ತಾನೆ, ಹೊಸ ಕ್ಯಾರೆಕ್ಟ್ರು ಹೊಸ ಕ್ಯಾರೆಕ್ಟ್ರು ಮಚ್ಚ. ಪರ್ಫ್ಯೂಮ್ ಹಾಕೊಂಡ್ಬಂದಿದ್ದೆ, ಮರ್ತೋದೆ. ಆ್ಯಂಡ್ ಈಸ್ ಮೈ ಚಡ್ಡಿ ದೋಸ್ತ್. ಚಡ್ಡಿ ಹಾಕೊಂಡ್ಮೇಲೆ ಸಿಗ್ತಾ ಇದ್ದೀವಿ ಅಷ್ಟೇ. ಏನೋ ಶಿಷ್ಯ ಅಕ್ಷಯ್ ಅಂತ ನನ್ನ ಚಿಕ್ಕು. ಒಂದಷ್ಟು ತಿಂಗಳುಗಳು ಏನೋ ಮನಸ್ತಾಪಗಳಾಗಿ ಮಾತುಕತೆ ನಿಂತೋಗಿತ್ತು. ಯಾವುದು ನೀನು ಬಂದಿದ್ದಕ್ಕೆ ನೀರೇ ಬರ್ತಲ್ಲ ಮನೆಯಲ್ಲಿ ನನ್ನ ಮಗನೇ ಮನೆಯಿಂದ ಆಚೆ ಇದೆಯಾ? ಸೊ ಎಸ್, ಈಗ ಹೋಗಿ ಪಟ ಅಂತ ಹೋಗ್ಬೇಕು. ಏನು ಮಾಡ್ತೀಯಾ? ಏನು ಹಾಕ್ಕೊಡ ಹಂಗೆ ಏನು ಬ್ರೋ. ಎಸ್, ಅದೇ ಹೇಳ್ದಾಗ ಒಂದಷ್ಟು ತಿಂಗಳುಗಳು ಮಾತುಕತೆ ನಿಂತೋಗಿತ್ತು ನಂದು ಇವತ್ತು ಎಲ್ಲ. ಇವನ ಜೊತೆ ಚೆನ್ನಾಗಿದ್ವಿ. ನನ್ನ ಮಗ ಬೇರೆಯವ್ರ ಮಾತು ಕೇಳ್ಕೊಂಡು ನಮ್ಮನ್ನ ದೂರ ಮಾಡ್ಕೊಂಡಿದ್ದ. ನಾನಲ್ಲ ಅವನು. ಅದು ಯಾವನಿಗೇನು ಹೇಳ್ತಿರೋದು. ಆಮೇಲೆ ಬುದ್ಧಿ ಬಂದಮೇಲೆ ಬಂದ ಅಷ್ಟೇ. ಸೊ ಚಳಿ. ಆ್ಯಂಡ್ ಇನ್ನೊಬ್ಬರು ಜಾಯ್ನ್ ಆಗಬೇಕಷ್ಟೇ. ಇನ್ನೊಬ್ಬ ಆಗಬೇಕಿತ್ತು, ಶಿಷ್ಯ ಓಡೋಗ್ಬಿಟ್ಟವರಾಗಲಿ. ನಾವು ಬರೋದು ಲೇಟ್ ಆಗುತ್ತೆ ಅಂತ. ಇನ್ನು ಇನ್ನೊಬ್ಳು ನಿಮ್ಮ ನಿರ್ಮಲಾ. ಸೊ ಬನ್ನಿ, ಅವಳನ್ನ ಪಿಕ್ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲೇ ಹೋಗೋಣ. ಮಲಗಿರೋದು ಎಷ್ಟು ಗಂಟೆ ಬಂದೆ ನೀವು ಬೆಂಗಳೂರಿಂದ? ನೀವು ಇವರು ಅಷ್ಟೇ, ಇವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿರೋದು ರಾಮನಗರಕ್ಕೆ. ಗುಡ್ಡ ಎಲ್ಲ ಐತೆ. ಮತ್ತೆ ಹೊಡಿಸ್ತೀಯಾ? ಅವನು ಕೊಟ್ರೆ ಹಾರಿಸ್ಬಿಟ್ಟಿರ್ತಾನೆ. ಬಾಯ್ ಬಾಯ್ ಟಾಟಾ
गुड बाय गया. ಸೊ ನಮ್ಮ ಲಾಸ್ಟ್ ಟ್ರಾವೆಲ್ ಪಾರ್ಟ್ನರ್ ನಿಮ್ಮಿ ಅವ್ರು ಬಂದಿದ್ದಾರೆ, ನಿರ್ಮಲ ಅಲಿಯಸ್ ಆನೆ. ಎಸ್, ಸೊ ಬನ್ನಿ ಈಗ ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಂಡು ಸಿಗೋಣ ಮುಂದೆ. ಸೊ ಫಸ್ಟ್ ಸ್ಟಾಪು ನಮ್ಮ ಫ್ಯೂಲ್ ಸ್ಟೇಷನ್ನು. ಈ ಆನೆ ಮರಿಗಾಗಲೇ ತಿಂಡಿ ಬೇಕಂತೆ. ಸೊ ರಾಮ್ಘಾಟ್ ಫ್ಯೂಲ್ ಸ್ಟೇಷನಲ್ಲಿ ತಿಂಡಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಏನು ಬೇಕಪ್ಪಿ? ಕಾಸು ನಿಂದು, ತಿಂಡಿ ನಿಂದು, ನನ್ನೇನು ಕೇಳ್ತೀಯ? ವಾಮಿಟ್ ಬರಬಾರ್ದು ಅಂತ ವಾಮಿಟ್ ಬರ್ಬೋದು. ಕವರ್ ತಗೋ, ಪ್ಲಾಸ್ಟಿಕ್ದು, ಬಂದು ಅಲ್ಲೇ ಮಾಡ್ಬಿಡು. ನಡಿ. ಈ ಚಳಿಲಿ ಐಸ್ ಕ್ರೀಮ್ ತಿಂತೀಯಾ? ಇಲ್ಲಿ ಬ್ರೌನಿ ಬ್ರೌನಿ ಮ್ಯಾಗ್ನಮ್ ಕೊಡ್ಸೋ. ಇನ್ನು ಮ್ಯಾಗ್ನಮ್ ಬ್ರೌನಿ ಕಾರ್ನೆಟೋ ತಗೋ, ಯಾವುದು ಒಂದು ನಿಂದೆ ದುಡ್ಡು ನಿಮ್ಗೆಲ್ಲ ಕೊಡೋದು, ನಾನು ಒಂದೇ ತಗೊಳ್ಳೋದು. ಸಾಕು ತಗೋ. ಇವನಿಗೆ ಅವನಿಗಿಲ್ಲ. ತಗೊಟ್ಲು ನನ್ನ ಕೈಲಿ ಟ್ಯಾಕ್ಸ್ ಹಾಕಿಬಿಟ್ರೆ ಅವಡೆಲ್ಲ ನಿನ್ನ ಕೈಲೇ ಟ್ಯಾಕ್ಸ್ ಹಾಕ್ಸ್ತೀನಿ. ಮಗು ಮಗು ಇಲ್ಲೇ ಐತಲ್ಲ ಮೂಗು ಮೂಗಲ್ಲ ಮಚ್ಚ, ಮಗು ಮಗು ಮಚ್ಚ. ಚಿಪ್ಸ್ ತಗೋಬಿಡೋಣ ಅದು ಅಂತ ಮೌಂಟೇನ್ ಡ್ಯೂ ಅಕ್ಕಿ ಮಕ್ಕಿ ಏನೇ ತಗೋತಾಳ್ಕೊಂಡು ಅವಳು. ಮತ್ತೆ ಚಿಪ್ಸ್ ತಗೊಂಡ ಇಲ್ಲೇ ಫ್ರಿಜ್ಜು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅಂಗಡಿಯವ್ರಿಗೆ. ನೀನೇ ಪೇ ಮಾಡು. ಯಾಕೆ? ನನಗೆ ಸ್ನಿಕರ್ಸ್. ನಿಂಗೆ ಒಳ್ಳೆ ಹುಡುಗ ಸಿಗ್ಲಿ ಬಿಡೆ. ಇಲ್ಲ, ನನಗೂ ನಿಮ್ಗೆ ಆಫ್. ನಿಂಗೆ ಒಳ್ಳೆ ಹುಡುಗ ಸಿಗ್ತೀನಿ. ಸ್ನಿಕರ್ಸ್ ಕೊಟ್ಟಿದ್ದೆ ಇವತ್ತು ವಾಂಟೆ. ಸಿಗಲ್ವಾ? ಇನ್ನು ಇಲ್ಲಿ ನೋಡ್ಕೊಂಡು ಹೇಳು. ಸಿಗಲ್ಲ. ಮಾತೇ ಇಲ್ಲ. ಎಷ್ಟದು? 100 ರೂಪಾಯಿ ಕಣೆ. ಬೈ ಇದನ್ನ ವಿಶಾಲ್ ಮಠಕ್ಕೆ ಬಂದಿದೆ. ಬೈ ಒನ್ ಬ್ರೋ, ಬೈ ಒನ್ ಗೆಟ್ ಒನ್ ಕೇಳ್ತಾಳೆ. ವಿಶಾಲ್ ಮಠಕ್ಕೆ ಬಂದಾಳ, ಕೇಳಿ ಹೇಳು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಯಪ್ಪ ತಗೊಂಬಚ್ಚ. ಇದು ದುಡಿಯೋ ಮನುಷ್ಯ ಮಾಡ್ತಾನೆ. ನಿಂಗೆಲ್ಲ ಯಾವ ಲೆಕ್ಕ ನೀನು ಅವ್ರ ಮುಂದೆ ಅಜ್ಜಿಬಾಗ್ ಹೋಯ್ತೀಯ ಪೇ ಮಾಡಿ. ಮತ್ತೆ ಡೋರಲ್ಲಿ ಐತೆ ದುಡ್ಡಿಲ್ಲ ಅಂದ್ರೆ ಹಾಕೋ ಹಾಕೋ. ಕರಿ ಹುಲಿದ್ದಾಗ ಹಾಕೋತಾ ಇರ್ಲಿಲ್ವಾ? ನನ್ನ ಫ್ರೆಂಡ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಬಂದವ್ರು ನಾವೇ ಗನ್ ಎತ್ಕೊಂಡು ನಾವೇ ಹಾಕೊಳ್ಳೋ ಪೆಟ್ರೋಲ್. ಓನರ್ ಕೇಳಿಸ್ಕೊಂಡ್ರೆ ಆಮೇಲೆ ಫೋನ್ ಗೀನ್ ಮಾಡೋರು ಅವನಿಗೆ. ಸೊ ನೋಡಲಿ, ಐ ಆಮ್ ಅ ಫಾರ್ಮರ್. ನೀನೇನು? ಡ್ಯಾಡ್ ಆಮೇಲೆ ಫಾರ್ಮರ್. ಡ್ಯಾಡ್ಗೆ ಹೇಳ್ತಿರೋದ ಇಲ್ಲ ಡ್ಯಾಡು ಫಾರ್ಮರ್ ಅಂತ ಹೇಳ್ತಿರೋದ ಇಲ್ಲ ಡ್ಯಾಡ್ ನಾನು ಫಾರ್ಮರ್ ಅಂತ ಹೇಳ್ತಿರೋದ? ನಮ್ಮ ಅಪ್ಪ ಫಾರ್ಮರು. ಓಕೆನಾ? ಸಿಂಪಲ್ ಸಿಂಪಲ್. ಮಾರ್ನಿಂಗ್ ಇಂಗ್ಲೀಷ್ ಏನು ನೀನು ಇರೋದೇಂತಕ್ಕೆ ಘಟ? ಸೊಂಡ್ಲಿಗೆ ಹಾಕೊಂಬಾರ. ಎಷ್ಟಾಗ್ತದೆ ಮತ್ತೆ ಡೀಸೆಲು? ನೋಡ್ರಿ ಏನು ಸೈಕಾಗೈತೆ ಕಾರ್ ಟೈರ್ಸು. ನಮ್ಮ ಇವನ್ ಥರ ಮಚ್ಚ. ನೀನು ಸಕ್ಕತ್ತಾಗಿದ್ಯಾ ಕಣ. ಹಿಂಗೆ ಹೇಳ್ಕೊಂಡೆ ಎಲ್ಲ ಹುಡುಗಿರ್ನು ಹಾಳು ಮಾಡ್ತಿದ್ದ ಸರ್. ತುಂಬ ದೊಡ್ಡ ಸ್ಟೇಟ್ಮೆಂಟ್ ಮಾಡ್ಬಿಟ್ಟೆ. ಸೊ ಇಲ್ಲಿ ನೋಡ್ರಿ, 500 ರೂಪಾಯಿ ಖರ್ಚಾಯ್ತಂತೆ. ಎಷ್ಟು ಸುಳ್ಳು ಹೇಳ್ತಾರೆ ನೋಡೋಲು. ಇಷ್ಟಕ್ಕೆಲ್ಲ 500 ರೂಪಾಯಿ ಆಗ್ಬಿಡ್ತದೇನೋ. ನೀನು ಹೇಳಮ್ಮ, ಎಷ್ಟಾಯ್ತು ಹೇಳು. ನೀನೇ ತಾನೇ ಬಿಲ್ ಪೇ ಮಾಡಿದ್ದು? ಓ, ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ಇಲ್ಲಿ ಏನ ಖಾಲಿ ಆಗಿರೋದು. ಸೊ ಬನ್ನಿ ಈಗ ಡೀಸೆಲ್ ಹಾಕ್ಸ್ಕೊಂಡು ಓಡುಮ. ವಾಯವ ನಿಮ್ಮಿ ವಾಯವ ಅಕ್ಕನ ಅದೊಂದೇ ಒಳಗೆ ಇಂಗ್ಲೀಷ್ ಬರೋದು. ವರೆವಾ ಚಾಕ್ಲೇಟ್ ಕೊಡೋಣ ಬನ್ನಿ ಬಾಯ್. ನದಿ ಮತ್ತೆ ಹೋಗೋಣ. ಏನು ಅಪ್ಪಿ ಮುಂದೆ ಹುಡುಗಿರು ಕುತ್ಕೋಬಾರ್ದು ಯಾವತ್ತು. ಶ್ರೇಯಸ್ ಅಲ್ಲ, ಶ್ರೇಯಸ್ ಯಾರು? ಜ್ಯೂಸ್ ನೋಡಿ ಎಲ್ಲಿ ಏನೋ ತಣ್ಣಗೈತೈತೆ ಅಂತ. ಮಗು ಫೇವ್ರೇಟ್. ಒಂಚೂರು ಇರಲಿಲ್ಲ, ಏನು ಇರಲಿಲ್ಲ. ಅರ್ಧ ಟ್ಯಾಂಕು ಫುಲ್ ಡ್ರೈವ್ ಮಾಡಬೇಕು, ಹೇಳ್ಬಿಡು. ಸರಿಗಿಲ್ವಂತೆ, ಹುಷಾರಾಗೋಗ್ರಿ. ನೀನ್ ಡೇಟ್ ಹೇಳ್ತಾ ಇದ್ಯಾ? ನೀನ್ ನನ್ನ ಜೊತೆ ಬಂದಾಗೆ ಅನ್ಕೊಂಡೆ ಇವತ್ತೇನು ಟೈಮ್ ಸರಿ ಇಲ್ಲ ಅಂತ. ಇವಳು ಡೇಟ್ ಬಗ್ಗೆ ಮಾತಾಡ್ತಾವಳೆ. ಸೊ ಈಗ ನಾನು ಮಲ್ಕೊಂತೀನಿ.
ಟೀ ಸ್ಟಾಪಲ್ಲಿ ಎದೋಡೋಣ. ಬಾಯ್ ಮತ್ತೆ ಎಲ್ಲರೂ ಚೆನ್ನಾಗಿರ್ತಾವೆ ಹಾಕೋ. ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂದಲ್ಲಪ್ಪ ಬೇಕು ಬೇಕು ಅಂತ ತಗಸ್ಕೊಂಡು. ಹೆಂಗೆ ಹಾಕಪ್ಪಿ ಎಲ್ಲ ಇದೆಯಾ? ತಗೊಳ್ ಕುಡಿದ್ಯಾ? ಚೆನ್ನಾಗೈತೆ ತಗೊಳ ಕೊಡ್ ನೋಡು. ತಗೊಳ್ಳೋ ಮಗು. ನಾನು ಇರೋ ರೋಡೇ ಕಾಣಿಸ್ತಿಲ್ಲ ಮುಂದೆ. ಎಸ್, ಸತತ 2 ಗಂಟೆಗಳ ನಂತರ ಟೀ ಬ್ರೇಕಿಗೆ ನಿಲ್ಸಿದ್ದೀವಿ. ಅದು ನೀವು ಒತ್ತಾಯದ ಮೇರೆಗೆ, ಇಲ್ಲ ಅಂದ್ರೆ ನಮ್ಮ ಡ್ರೈವರ್ ಅಕ್ಷಯ್ ತಾಳ್ಬಿಟ್ಟಕ್ಕೆ ಬಿಡ್ಕೊಂಡು ಏನೋ ನೀನ್ ಮಾತುಗಳು ದೇವಸ್ಥಾನಕ್ಕೆ ಹೋಯ್ತಿದ್ಯಾ? ಇವಳ ಕತ್ಲಲ್ಲಿ ಕಾಣಿಸಿಲ್ಲ ಅನ್ಸ್ತದೆ ನೋಡ್ಕೊಳ್ಳಿ. ಇವಳಿಂದ ಇಬ್ರು ಕ್ಯಾನ್ಸಲ್ ಆಗೋರು, ಯಾಕಂದ್ರೆ ಇವಳು ಜಾಗ ಸಿಗಲ್ಲ ಅಂತ ಇಬ್ರು ಸೀಟ್ ಒಬ್ಳೆ ರಿಸರ್ವ್ ಮಾಡೋಳು. ಸೊ ಈಗ ಟೀ ಬ್ರೇಕ್. ತೀರ್ಥ ಕೊಟ್ಟೋರಂತೆ ಕಾಫಿ. ಇವ್ರಿಗೆ ಅಂಡಂಡೆ ಕೊಡ್ಬೇಕು. ನಮ್ಮ ಅಜ್ಜಿ ಕುಡಿತಾರೆ ಅಂಡಂಡೆ. ತುಂಬ ಕೈಕೊಂಡು ಕುಡಿದಾರ ಕಣೆ ತೊಂಬಲಿ. ನಮ್ಮ ಅಜ್ಜಿ ಬೈಕ್ ನೋಡ್ರೆ ಬೈದ ನನಗೆ. ಅವನೇ ತಗೋತವನೇ. ನಿಂದೇನೋ ಕಾಫಿ ಐತಿ, ಬಾ ಇಸ್ಕೊಂಡು ಬೇಗ. ಚಳಿ ಆಗ್ತಿದೆ. ಟೈಮ್ 5:30. ನಾವು ತಾಳ್ಬೆಟ್ಟಿಂದ ನಡ್ಕೊಂಡು ಹೋಗ್ಬೇಕು ಪಾದಯಾತ್ರೆ. ಅದನ್ನೇ ಹೇಳಿರಲಿಲ್ಲ ನಾನು ಬ್ಲಾಗಲ್ಲಿ. ನನ್ನ ಕೂದಲು ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತಲೆ ಬಾಚಿಲ್ಲ. ಕಾರಲ್ಲಿ ಮಲ್ಗೊಳಕ್ಕೆ ನನ್ನ ಮಕ್ಕಳು ಬಿಟ್ಟಿಲ್ಲ ಬರೀ. ಸೊ ಈಗ ಟೀ ಬ್ರೇಕ್ ಆಯಿತು. ಬೀಳ್ಸ್ಬಿಟ್ಟಿಲ್ಲ ನನ್ನ. ಈಗ ಅಲ್ಲೋಡಲ್ಲ ಅಣ್ಣನ ಹಾಕ್ತಾರೆ. ಅಣ್ಣ ಆನೆ ಮರಿತಾನೆ ಇವಳು. A few moments later. ಎಕ್ಸಾಕ್ಟಾಗಿ 6 ಗಂಟೆ. ನಮ್ಮ ಡ್ರೈವರ್ ಅಕ್ಷಯ್ ಅವರು ನಮ್ಮನ್ನು 6 ಗಂಟೆಗೆ ಕರೆಕ್ಟಾಗಿ ತಾಳ್ಬೆಟ್ಟಕ್ಕೆ ತಲುಪಿಸಿದ್ದಾರೆ. ಕಾಣಿಸ್ತಿಲ್ಲ ನಿಮ್ಮಿ, ಕಿಶೋರ, ನಾನು, ಅಕ್ಷಯ್. ಸೊ ಓಕೆ ನೋಡಿ, ತಾಳಬೆಟ್ಟ ಎಂಟ್ರಿ ಆಗ್ತಾ ಇದ್ದೀವಿ. ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಬಿಸಿಬೇಳೆ ಭಾತ್ ರೆಡಿ ಇದೆ ಬಂದು ತಿನ್ನಿ ಅಂತ. ನಮ್ಮ ನಿಮ್ಮಿ ಬಾಯಲ್ಲಿ ಜಲ್ಲು ದಪ್ಪ 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 ಅಂತ ಸರಿತು. ಏನು ಬೇಕು ನಿಮ್ಮಿ ಬಿಸಿಬೇಳೆ ಭಾತ್ಗೆ ಜೊತೆಗೆ? ಖಾರ ಬುಂದಿ. ಅಯ್ಯೋ, 6 ಗಂಟೆಗೆ ಸರಿಯಾಗಿ ಪ್ರಸಾದ ಹೊಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೆಟ್ವರ್ಕ್ ಸಿಗಲ್ಲ. ಸೊ ಮನೆಗೆ ಯಾರು ಬೇಕೆಲ್ಲ ಕಾಲ್ ಮಾಡಿ ಹೇಳಿದ್ರು. ಇಲ್ಲ ನೆಟ್ವರ್ಕ್ ಸಿಗಲ್ಲ. ಅದೇನೆ ಇವಳ ಬಾಯ್ ಫ್ರೆಂಡ್ಗೆ ಹೇಳಿದ್ಲು. ನಮ್ಗೆ ಯಾರು ಇಲ್ಲ ಹೇಳಕ್ಕೆ. ಬಾಯ್ ಫ್ರೆಂಡ್ ಬೇಕು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ. ಬನ್ನಿ ಹೋಗೋಣ. ನಾ ಪೂಜೆಗೆ ಬಂದೆ ಮಹದೇಶ್ವರ. ಯಪ್ಪಿ ನಾಷ್ಟ ಹೇಳ್ಕೊಡ್ತೀರಿ, ಕೇಳಿಸ್ಕೊಂಡ ಕರೆಕ್ಟಾಗಿ? ಆಗ್ಲೇ ನೋಡ್ಕೊಂಡಲ್ಲ. ಎಲ್ಲಿ ನೋಡಿದೆ? ಎಲ್ಲಿ? ಬನ್ನಿ ಈಗ ಪ್ರಸಾದ ತಿಂತ ಭೇಟಿ ಮಾಡೋಣ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಓಕೆ, ಫೈನಲಿ ಈಗ ನಾವು ತಾಳ್ಬೆಟ್ಟದಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಟೈಮ್ ಎಕ್ಸಾಕ್ಟಾಗಿ 6:29. ಈಗ ಬೆಟ್ಟ ಹತ್ತಕ್ಕೆ ಮುಂಚೆ ಎಲ್ಲರೂ ಮುಖ ನೋಡ್ಕೊಳ್ಳಿ. ಎಷ್ಟು ಪಳಪಳ ಕಳಕಳವಾಗಿದೆ. ನಮ್ಮ ವರ್ಷ ಇದು ನಂದು, ನಮ್ಮ ಕಿಶೋರ್. ಫಸ್ಟ್ ಇವಳ್ದು ನೋಡ್ಕೊಳ್ಳಿ ನಿಮ್ಮಿ ತಿರ್ಗಿ ಕಡೆ. ಬೆಟ್ಟ ಹತ್ತಕ್ಕೆ ಮುಂಚೆ ಜಸ್ಟ್ ಏನಿಲ್ಲ, ಒಂದು ಸುತ್ತ ಹತ್ತಷ್ಟಲ್ಲಿ ನೋಡಿ ನಿಮ್ಮಿ ಆಯ್ತಾ ಇಲ್ಲ ನಾನು ಹೋಗ್ಬಿಡ್ತೀನಿ ಅಂತಾಳೆ. ಏನಂತೀಯ ಅನ್ನಲ್ಲ ಒಮ್ಮೆ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ದು 4ನೇ ಸಲ, 3ನೇ ಸಲ ಬಂದಾಗ ಒಂದು ಸುತ್ತ ಹತ್ತಿಲ್ಲ. ನೋಡಿ ಮಚ್ಚ, ಒಂದು ಸುತ್ತ ಹತ್ತಿಲ್ಲ. ಆಗ್ಲೇ ಸುಸ್ತಾಗ್ಬಿಟ್ಟು ನನ್ಗೆ ಆಗಲ್ಲ ಅಂತ ಬೈಕ್ ಅಡ್ಡ ಹಾಕೊಂಡು ಹೋಗಿ ಮೇಲ್ಗಡೆ ರೂಮ್ ಮಾಡ್ಕೊಂಡು ಮಲಗಿದ್ಲು ನಾವು ಬರೋಷ್ಟರಲ್ಲಿ. ಏನಂತೀಯ ನಿಮ್ಮಿ ಈಗ ಕಂಪ್ಲೀಟ್? ಏನ್ ನೋಡೋಣ, ಆಗ್ಲೇ ನಾವು ಕಾರ್ ನಿಲ್ಸ್ಬೇಕಾರೆ ಅಂತಿದ್ದಲ್ಲ. ನನಗೆ ಹೋಗಲ್ಲ, ಮೇಲೆ ಹೋಗ್ಬಿಡೋಣ ಅಂತ. ಇಲ್ಲ ಹತ್ತಕ್ಕಾಗಲ್ಲ ನಿಮ್ಗೆ.
ಕೇವಲ 5 ನಿಮಿಷಗಳಾಗಿದೆ. ನಮ್ಮ ನಿಮ್ಮಿಯವರು ಉಸಿರು ಬಿಡ್ತಾ ಇದ್ದಾರೆ. ಬುಸ್ ಬುಸ್ ಮಾತಾಡಪ್ಪಿ. ಆಯ್ತಾ ಇಲ್ವಾ? ಯಾಕೆ ಹೇಯ್ ಬಾ, ನೀನು ನಿಂತ್ಕೊಂಡು ನಿಂಗೆ ಒಳ್ಳೆ ಹುಡುಗ ಸಿಗಲ್ಲ. ಒಂದಲ್ಲ 100 ಕಂಟೆಂಟ್ ಸಿಗ್ತೀಯ ನೀನು. ನಡಿ ಮುಂದೆ, ನೀನು ಹಿಂದೆ ಬಿಟ್ರೆ ಹ್ಞೂ ಕಣ. ಆನೆ ನಡೆದಿದ್ದೆ ದಾರಿ, ಅದೇ ಆನೆಗೆ ನಡೆಯೋಕೆ ಆಯ್ತಿಲ್ವೇ? ಕಮಾನ್ ನಿಮ್ಮಿ. ನಿಮ್ಮ ಮೇಲೆ ಊಟ ಕೊಡ್ತಾರಂತೆ. ಹ್ಞೂ ಊಟ ಬಿಸಿಳೆ ಬಾ, ಬಿಸಿಳೆ ಬಾ, ಬಿಸಿಬೇಳೆ ಅಲ್ಲ ಬಿಸಿಳೆ. ಖಾರ ಬುಂದಿ ಎಕ್ಸ್ಟ್ರಾ ನಾನೇ ಕೊಡಿಸ್ತೀನಿ. ಅವ್ರ ಜಾಗ ಬಿಡು ಆಯ್ತು. ಏನು ಪ್ರತಿಷ್ಠಾಪನೆ ನಿಂತ್ಕೊಂಡ್ಬಿಡ್ತೀಯಲ್ಲ. ಅಲ್ಲಿ ನೋಡಲ್ಲಿ ವ್ಯೂ ಏನು ಸೈಕಾಗಿದೆ. ಹಾಯ್ ಹಾಯ್ ಬಾಯ್. ನಿನ್ನ ಸವಾಸಕ್ಕೆ ಬಂದಿದ್ದ ನಾನು ಅನ್ಬೇಕು. ಕಮಾನ್. A few moments later. ಒಂದು ಸುತ್ತ ಹತ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಅಲ್ಲಿ ಕೂತಿದ್ದು ನಮ್ಮ ನಿಮ್ಮಿ ಸುಸ್ತಾಯ್ತೈತೆ ಅಂತ. ಇವಾಗ ಇನ್ನೂ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ, ಕಾಣಿಸ್ತಾವಳ ನಡ್ಕೊಂಡು. ನಾನು ಅಕ್ಷಯ್ ಮುಂದೆ ಬಂದು ಕೂತಿದ್ದೀವಿ ಇಲ್ಲಿಗೆ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹತ್ತಾ ಇದ್ದಾರೆ. ಗ್ರೇಟ್. ತೋರಿಸ್ತೀವಿ ನಮ್ಮ ನಿಮ್ಮಿ ಅಕ್ಕನ್ನ ನೋಡಿ, ಸುಸ್ತಾಗಿ ಕೂತ್ಕೊಂಡು ನಮ್ಮ ಕಿಶೋರ್ ಹೇಳ್ಕೊಂಬತ್ತಾ ಇದ್ದಾರೆ. ಯು ಕ್ಯಾನ್ ಡೂ ಇಟ್, ಬನ್ನಿ ಬನ್ನಿ ಅಂತ. ಸಾಗ ಸರ್ ಕಮ್ಮಿ ಇದ್ದಾರೆ ಜನ ಲಾಸ್ಟ್ ಟೈಮ್ಗಿಂತ. ಬಂದು ನಮ್ಮ ನಿಮ್ಮಿ. ಕಮಾನ್ ನಿಮ್ಮಿ. ಲಾಸ್ಟ್ ಟೈಮ್ ಇಲ್ಲೇ ಕೂತಿದ್ದು ನೆನಪಾಯ್ತಾ? ಸುಸ್ತಾಯ್ತೈತೆ ಅಂತ ಈಗ ಇಲ್ಲ ಕುತ್ಕೊಳ್ಳೋದು. Flash back. ಏನು ಇಲ್ಲ, ಒಂದು ಸುತ್ತ ಹತ್ತಷ್ಟು ನೋಡಿ ನಿಮ್ಮಿ. ಆಯ್ತಾ ಇಲ್ಲ ನಾನು ಹೋಗ್ಬಿಡ್ತೀನಿ ಅಂತಾಳೆ. ಆಯ್ತಾನೆ. ಏ ಬಾ ಆರಾಮಾಗೆ ಏ ಬಾರ ರೋಡ ಬಸ್ಸು ಕೊಡ. ಎಸ್ ಲೈಫಲ್ಲೂ ಅಷ್ಟೇ. ಬೆಳಗಾನ ಅವಳನ್ನ ಹಾಕೊಂಡ್ರೆ ಇರಲಿ ಮಚ್ಚ, ಬೆಳಕನ ಹತ್ತದಲ್ಲ, ಅವಳನ್ನ ಹತ್ತಿಸ್ಬೇಕು, ಅದು ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಬಂದಾಗ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಲು. ಬಟ್ ಲಾಸ್ಟ್ ಟೈಮ್ ಏನು ಮಾಡೋಕ್ಕಾಗದೆ ಬೈಕ್ ಅಡ್ಡ ಹಾಕಿ ಕಳಿಸಿದ್ವಿ. ಇನ್ನೂ 1 ವರ್ಷ ಕರ್ಕೊಬತ್ತೀನಿ, ಅಷ್ಟೇ ಹತ್ತಿಸ್ತೀನಿ. ಇಲ್ಲ ಈ ಸಲ ಏನೇ ಆಗಲಿ ಅಟ್ಲೀಸ್ಟ್ ಅರ್ಧ ಅದು ಹತ್ತಿಸ್ತೀವಿ, ಆಮೇಲೆ ನೋಡೋಣ. ನಿಮ್ಮಿ ಯು ಕ್ಯಾನ್ ಡೂ ಇಟ್ ಗರ್ಲ್. ನೀನು ರೋಡಲ್ಲಿ ನಡಿ ಆಯಿತು, ಕಾಡಲ್ಲಿ ಬೇಡ. ಮತ್ತೆ ಕಡೆ ಹತ್ರ ನಿಮ್ಮಿ ಆರಾಮ ನಾನಿದ್ದೀನಿ, ಇರೋ ನಿನ್ನ ಜೊತೆ. ಅದೇ ನೀನು ಬಿಟ್ಬಿಟ್ಟು ಮುಂದೆ ಹೋಗಿರ್ತೀನಿ, ಬಂದು ನಿಂತ್ಕೊಂಡ್ಮೇಲೆ. ಯು ಕ್ಯಾನ್ ಡೂ ಇಟ್. ಬನ್ನಿ, ಈಗ ನಮ್ಗೆ 2ನೇ ತಿರುವು ಸಿಗುತ್ತಿದೆ. ಅಂದರೆ 2ನೇ ಸಲ ಅಡ್ಡ ಬಿಟ್ಟ ತೊಗೊಂಡು ಹೋಗ್ಬೇಕು, ರೋಡಲ್ಲಾಗಲ್ಲ. ನಮ್ಮ ನಿಮ್ಮಿ ಹತ್ತಿಸ್ತೀವಿ ಈ ಸಲ. ಅವ್ನು ನೋಡಿ ಎಳ್ಕೊಂಡು ಹೋದವನು ಅರ್ಧಕ್ಕೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವನೇ. ಅರ್ಧ ಮೋಟಿವೇಟ್ ಮಾಡೋ ಜನ ಅಂತ ಜನ ನಂಬ್ಕೊಂಡೆ ಇರ್ತಲ್ಲ ಅಂತ ಇದೆತ್ತಾನೆ. ಅರ್ಧಕ್ಕೆ ಬಿಟ್ಬಿಡೋದು ನೀನು ರೋಡಲ್ಲಿ ಆರಾಮ. ಏಯ್ ನಾನು ಹೇಳ್ಬಿಟ್ಟು ಬರ್ಲಿಲ್ವಾ ಬಾ ಮೇಲೆ ಮುಂದಕ್ಕೆ, ನೀನು ಸ್ಲೋ ಆಗೋದ್ರೆ ಆಗಲ್ಲ ಅಂತ. 2ನೇ ತಿರುವು ಐ ಮೀನ್ ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರು. ರೋಡಲ್ಲಿ ಕರ್ಕೊಂಡು ಹೋಗಿದ್ರೆ ಬರ್ತಾ ಇದೆ. ನಿಮಗೆ ರೋಡಲ್ಲಿ ಇವತ್ತೆಲ್ಲ ನಡೀತೀಯಾ? ಆಯ್ತು ಬಾ. ಏ ಆಗಲ್ಲ ಕಣೋ, ಇಲ್ಲ ತಾನೆ ಬಾ, ನೆಕ್ಸ್ಟ್ ಇಲ್ಲಿ ಹತ್ರ ಸಿಗುತ್ತೆ. ಇದೇ ಬಳಸಿದೆ ನಮ್ಮ ಕಂಟೆಂಟ್ ಎಲ್ಲ ಬರೀ ನಿಮ್ಮಿನೇ ಹೇಳ್ಕೊಂಡ್ರಲ್ಲ ಅವು. ಅಯ್ಯೋ ನಮ್ಮ ಕಂಟೆಂಟ್ ತುಂಬ ನಿಮ್ಮಿನೇ ಹೇಳಿ. ಯಾಕೆ ಹೇಳಿ, ನಮ್ಮ ಕಂಟೆಂಟ್ ನಿಮಗೆ ಇವತ್ತು. ಕಮಾನ್ ನಿಮ್ಮಿ, ಅದು ದೂರ, ಅದು ಬಾ 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 ಬೇಗ ಬಾ. ಓಕೆ 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 ಮಾದಪ್ಪನ್ ಪಾದಕ್ಕೆ ಮಾದಪ್ಪನ್ ಕಳಸ. ಫಾರೆಸ್ಟ್ ಆಫೀಸರ್ಸು ಆನೆ ಹಿಡಿಯಕ್ಕೆ ಆಯ್ತಾ ಇಲ್ಲ, ಅದಕ್ಕೆ ಚಿರತೆ ಹಿಡಿಯೋಣ ಅಂತ ಆದರೂ ಬೋನ್ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಯಾವಾಗ ಹಿಡಿತಾರೋ ಗೊತ್ತಿಲ್ಲ. ನಾಯಿ ಇದೆ ಒಳಗಡೆ, ವಾಸನೆಗೆ ಚಿರತೆ ಬರಲಿ ಅಂತ. ಸೊ ಎಸ್ ಮನೆ
ಎಲ್ಲೋ ನಮ್ಮ ಚಿರತೆ ಬೋನು ಚಿರ್ತೆ ವೈಟ್ ಕೈತಾ ಏ ನಾಯಿ ಕಣೆ ಚಿರತೆ ವೈಟ್ಗಾಯ್ತು ಅಂತೆ. ಹಾ ಗೊತ್ತಾಯ್ತಾ ಹೇಳು. ಹಣ್ಣಾಗಿರೋದು ಇಸ್ಕೊಡ್ರಿ ಆದ್ರೆ ಹಣ್ಣಾಗಿರೋದು ಇಸ್ಕೊಟ್ರೆ ಮೆಟ್ಲೆತ್ಕೊಂಡ್ ಬರ್ಬೇಕು. ಕಾಲಿನೇ ಆಗೋಯ್ತು ಕಣಪ್ಪಿ ಅಲ್ಲಿ. ಇಲ್ಲ ಇಲ್ಲ ಇರೋ ನಿನ್ಗೋಸ್ಕರ ಒಂದು ಎತ್ಕೊಬತ್ತಿ. ಅವಳು ಹೋಯ್ತಾಳವಿ ಬೇಡವಾ ಹಾ ಇಸ್ಕೊಡ್ರು ಕಲಂಗಡಿ ಅಣ್ಣ ಬಾ ಬಾ ಅಣ್ಣ ನಮ್ಮ ಮನೆಗೆ ಒಂದು ಸ್ವಲ್ಪ ಒಂದು ನಿಮಿಷ ಇದು ಕಟ್ ಮಾಡೋಣ ಇದು ಆಯ್ತು. ಇದು ನಮ್ಮ ಮನೆಗೆ ನಾವು ತಿನ್ನಲ್ಲ. ಏಯ್ ತಗೋ ಆಯ್ತು ತಗೋ ಆಯ್ತು. ಅದು ಎರಡು ಏಯ್ ಮಚ್ಚ ನೀನ್ ಬಟ್ಟೆ ಒರೆಸಿದ್ಲು ಕಣ ಒಳ್ಳೆದು. ಹಲೋ ತಿನ್ಕೊಂಡು ಕರ್ಕೊಂಡು ಹೋಯ್ತಿದ್ರೆ ಅಂತ ತಿನ್ನೋ ಗಂಟ ವೇಟ್ ಮಾಡ್ತೀನಿ. ನಿಮಗೆ ಸುಸ್ತೈತೈತಾ ಅಲ್ಲಿ ಕಲಂಗಡಿ ಹಣ್ಣು ಐತೆ ತೂ ಅಂತೀಯಾ ಅಥವಾ ಇನ್ನೊಂದು ಸ್ವಲ್ಪ ಸುಸ್ತೈತೆ ಸಾಕಾಗಲ್ಲ ಅಂತಾರೆ. ಸಾಕಾಗಲ್ಲ. ಎಲ್ಲಿ ಮಚ್ಚ ಹೋದ್ರಿ ಹಿಂಗೆ ಇಲ್ಲ ಹಿಂಗೆ ಹೋಯ್ತಾ ಇದ್ರೆ ದೀಪಕ ಹೊಡ್ಬೇಕು. ಹಾ ಹೇಳು 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 ಹಿಂಗೆ ಹೋಯ್ತಾ ಇದ್ರೆ ಹಾ ಅವಳು ಹಿಂದಕ್ಕೆ ಹೋಯ್ತಾಳ ನೋಡಿ ಮೆತ್ತ ಮೆತ್ತಿ ಅಪ್ಪಿ ರೋಡ್ ರೋಲರ್ ಅದು ಆನೆ ಅನ್ಕೊಬಿಟ್ಟಿದ್ದೆ ನಾನು. ಹಾ ವೀರಪ್ಪನು ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದಾಗ ಇದೆ ಆನೆ. ಹಾ ಬಾ ಬಾ ಮುಂದಕ್ಕೆ. ಆಗಲ್ಲ ಆನೆ ಕೈಯಲ್ಲಿ ದಮ್ಮಿಲ್ಲ, ಬರೀ ಹೆಸರು ಮಾತ್ರ ಆನೆ ಅದು. ನೋಡಿ ಇದು ನಮ್ ಗಜ ಗಜ ಕೇಸರಿ ಏನ ಮಚ್ಚ. ಅವನು ಎತ್ಕೇನಂತಾರೆ ಮಚ್ಚ ಮಧ್ಯ ಬ್ರೇಕ್ ಕೊಟ್ರೆ ಬ್ರೇಕ್ ಅಂತಾರ ಅಲ್ಲ ಹಾ ಇಂಟರ್ವಲ್ಲು ಟೀ ಬ್ರೇಕ್. ಅಲ್ಲ ಮಚ್ಚ ಮಧ್ಯ ಗ್ಯಾಪ್ ಕೊಡ್ಬೇಡ ಮಚ್ಚ ಗಜಗೂ ಮತ್ತೆ ಕೇಸರಿ ಖುಷಿನಾ ನೀನು ನಡ್ಕೊ ಹೋಗ್ತಾ ಇದ್ರೆ ಇವತ್ತೆಲ್ಲ ಹೋಯ್ತೀಯ ಹಿಂಗೆ ನಡ್ಕೊಬ ನಂಗೆ ಅಡ್ಡ ಹೋಯ್ತೀವಿ. ಪವರ್ ಇಲ್ಲ ಗೈಸ್, ಹೆಸ್ರಿಗೆ ಮಾತ್ರ ಗಜ. ನಿನ್ಗೆ ಹೇಳ್ಕೊತಾ ಇದೀಯಾ ಅವ್ರಿಗೆ ಹೇಳ್ತಾ ಇದೀಯಾ? ಅವಳಿಗೆ ಕಣ ಹತ್ತುತ್ತಾ ಇಲ್ವ ಅದಕ್ಕೆ ಬಾಲ್. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾವೆಲ್ಲ ಇರಿ ಮಾದಾಪುರ ಬೆಟ್ಟದಲ್ಲಿ ಡಿ ಬಸ್ ಮನೆ ತೋರಿಸ್ತೀನಿ ನೋಡಿ, ಫೋಟೋ ಹಿಡ್ಕೊಂಡ್ ಬರ್ತಾವ್ರೆ. ಬಾಸ್ ಅಭಿಮಾನಿನಾ? ಜೈ ಡಿ ಬಾಸ್. Just 70% and she is out of synergy, stamina, everything. ನೀರಾ ಇಲ್ಲಿ ಯಾರೋ ನೀರು ತಂದಿಲ್ಲ ಕಣಪ್ಪ. ನೋಡು ನೀರು ಯಾರ ಹತ್ರ ಐತೆ, ಕಾಲೆಲ್ಲ ನೋವು ಬಂದ್ಬಿಡೈತೆ. ನಿಮಗೆ ನೀರು ಬೇಕಂತೆ. ನೀರು ಬೇಕಾ ಫೋಟೋ ತಗೊಡ್ಬೇಕು? ಅಸ್ಥಿರ ಹುಲಿ ಅದು. ಇಸ್ಕೊಳುವ ಎಂಜಾಯ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಏನ ಪಿಲ್ಲ ಬೇಸ್ಮೆಂಟ್ ಹಂಗೆ ನಡುಕ್ತೈತೆ. ಸೊ ಮಜ್ಜಿಗೆ ಕುಡಿತೀವಿ, ಆಲ್ಮೋಸ್ಟ್ 70% ಇರ್ತೀವಿ. ಆಲ್ಮೋಸ್ಟ್ 10 ಕಿಲೋಮೀಟರ್ ಇರ್ತಿದ್ದೀವಿ, ಇನ್ನೊಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಜಾಸ್ತಿ. ಇವಳು ಶೋಕಿ ನೋಡ್ರಿ ಫೋಟೋ ತೆಗೆಸ್ಕೊತಾವಳೆ. ಎಲ್ಲ ಮೇಕಪ್ ಹಾಕಿಲ್ಲ ಅಲ್ವಾ ಬ್ರೋ ನೀನು? ಒಳಕಿಲ್ಲ ಮತ್ತೆ ಇದೆಲ್ಲ ಯಾವುದು ಖರ್ಚಿಪ್ಪ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಫೈನಲಿ ಬಂದ್ರಪ್ಪ, ಬೆಟ್ಟ ಇಳ್ದು ಈಗ ದರ್ಶನಕ್ಕೆ ಹೋಗ್ಬೇಕು. ಅದಕ್ಕೆ ಮುಂಚೆ ನಮ್ಮ ಕುಚಿಕ್ಕು ನಮ್ಮ ಶಿಷ್ಯ ಹೇಮಂತ ಇಲ್ಲವನೇ ಅವ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದೆ. ನಮ್ಮ ಆನೆ ಸಾಧಿಸ್ಬಿಡ್ತು, ಅದೇ ನಮಗೆ ಖುಷಿ. ಅವ್ರ ಅಮ್ಮ ಅಂತೂ ಖುಷಿ ಆಗ್ಬಿಟ್ಟು ನಮ್ಮ ಆನೆ ಅಂತ. ಶಿಷ್ಯ
ಆಯ್ತಾ ದರ್ಶನ? ಚೆನ್ನಾಗಿತ್ತಾ ದರ್ಶನ? ರಶ್ ಇತ್ತಾ? ಸಿಕ್ಕಾಪಟ್ಟೆ ರಶ್ ಐತೆ. ಆಯ್ತೇನೋ? ಬುಲ್ಡೋಸರ್ ಎತ್ಬಿಟ್ಟಿದ್ಯಲ್ಲ. ಏ ಆನೆ ಏನ್ ಬಿಡೋದರ ಅಂತೀಯ? ರೋಲ್ ಸೊ ಬನ್ನಿ ಈಗ ದರ್ಶನಕ್ಕೆ ಹೋಗೋಣ. ಟೈಮ್ ಆಗುತ್ತೆ ಆಗಲಿ 9:30 ಕರೆಕ್ಟಾಗಿ 3 ಅವರ್. A few moments later. ಫೈನಲಿ 30 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಕಾಲು ನೋವು ಬಂದ್ಬಿಟ್ಟು ಬರೀ ಕಾಲ ಪಾದಯಾತ್ರೆ ಮಾಡಿ. ಹೆಂಗಿದೆ ದರ್ಶನ? ಪಾದಯಾತ್ರೆ ಮಾಡಲ್ಲ ಅಂತಿದೆ. ಮೊದಲನೇ ಸಲ ಮಾಡ್ತಾ ಇದೀಯಾ? ನಿಂದು 2ನೇ ಸಲನಾ? ನಿಂದು ಮಚ್ಚ? 2. ಸೊ ಫೈನಲಿ ಇಟ್ಕೊಳ್ಳೋ ಏನೋ ಹಂಗೆ ನೋಡ್ತೀಯ, ಕೂದಲೆಲ್ಲ ಹಾಳಾಗ್ಬಿಡುತ್ತೆ. ಸೊ ಫೈನಲಿ 2ನೇ ಸಲ, ನಂದು 4ನೇ ಸಲ ಪಾದಯಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಎಲ್ಲ ನಿಲ್ಸಿದ್ರೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಕೊಡು ಕೊಡು ತಗೋತಾಳು ಕೊಡು. ಕ್ಯಾಶ್ ಇಲ್ಲ, ಫೋನ್ ಪೇ ಕ್ಯಾಶ್ ಇಲ್ಲ. ಫೋನ್ ಪೇ ಆಯ್ತಾ? ಫೋನ್ ಪೇ ಐತಂತೆ, ಕೊಡು. ಎಷ್ಟು? ಎಷ್ಟು? 60. 60? ತಿನ್ನಕ್ಕೆ ಅಷ್ಟು ಖರ್ಚು ಮಾಡ್ತೀಯ ಕೊಡೆ. ಎಷ್ಟು? 30 30 ರೂಪೀಸ್ ಇದಕ್ಕೆ. 60 ಅಂತೆ. ಬೇರೆ ಏನಾದ್ರು ಕೊಡು. ಇದು ಬೇಡ, ಬೇರೆ ಬೇರೆ 20. 10 ರೂಪಾಯಿ ಕಮ್ಮಿ ಮಾಡ್ತಾರೆ ಕೇಳ್ತಾಗಿಲ್ಲ. ನೆಕ್ಸ್ಟ್ ಫ್ರೀಯಾಗಿ ಕೊಡ್ತಾರೆ ಕಜ್ಜೆ. ಇಲ್ಲ ನೀನು 100 ರೂಪಾಯಿ ಕೊಡು, ಕೊಟ್ಟೆ ಬೇರೆ ಕೊಡ್ತಾರೆ. ಯಾವ್ದೈತೆ? ಏಯ್ ತಗೊಳ್ಳಿ ಯಾವುದೋ ಒಂದು. ಯಾವುದೋ ಒಂದು 3 ತಾತೋಡೆ. ಮೊದಲನೇ ಸಲ ಕೇಳ್ದಾಗ 60, 2ನೇ ಸಲ ಕೇಳ್ದಾಗ 30, ಇವಾಗ 20. 30 ಎಷ್ಟು? 20. ಫೋನ್ ಪೇ ಓ ನಂಬರಾ? ಆಗಿಂದ 60 ಅಂತ ನಂಬರ್ ಕಂಡ್ರಿ. ತಮಿಳದ ಕಡೆ ನಂಬರ್ ಹೇಳ್ತಾ ಇರೋದು. ಸೊ ಈಗ ಸೀನ್ ಏನು ಅಂದ್ರೆ, ನಾವು ಕಾರ್ನ ಕೆಳಗಡೆ ಹಾಕಿ ಬಂದಿದೀವಿ. ಕೆಳಗಡೆ ಹೋಗಂಡ ಬಸ್ ಬೇಕಿತ್ತು. ನಾವು ಇಲ್ಲಿ ಬೆಟ್ಟದ ಹತ್ರ ಬಂದ್ವಿ. ನಮ್ಮ ಜೂನಿಯರ್ದೆ ಬಸ್ ನಿಂತೈತೆ. ನಮ್ಮ ಜೂನಿಯರ್ದೆ ಓಕೆನಾ. ನಮ್ಮ ಜೂನಿಯರ್ ರಜತನ್ ಬಸ್ ನಿಂತೈತೆ. ಈಗ ರಜತನ್ ಜೊತೆ ಕಾಲ ನಡೀತೈತೆ. ಫ್ರೀ ಸೀಟ್. ಹಲೋ ಏಯ್ ಹೇಳ ಮೋನ. ಸೊ ಈಗ ಅಲ್ಲಿ ತಾಳ್ಬಿಟ್ಟಿಗೆ ನಮ್ಗೆಲ್ಲರಿಗೂ ಫ್ರೀ ಸೀಟು. ರಕ್ಷತೊಬ್ಬ ಆಧಾರ್ ಕಾರ್ಡ್ ತೋರಿಸ್ಬೇಕು. ಆಧಾರ್ ಕಾರ್ಡ್ ಇರೋ ನೀನೇ ಕಣ. ಸೊ ಈಗ ಅಲ್ಲಿಗೆ ಡ್ರಾಪ್ ಹಾಕ್ಸ್ಕೊಂಡು ಕೆಳಗಡೆ ಕಾರ್ ಹತ್ಕೊಂಡು ಹೋಗ್ತಾ ಇರೋಣ. ಬನ್ನಿ. ಇನ್ನೊಂದು 10 ನಿಮಿಷ ಅಂತ ಬಸ್ ಫುಲ್ ಆಗುತ್ತೆ. ಫುಲ್ ಆದ್ಮೇಲೆ ಹೋಗೋಣ. ಸೊ ಫೈನಲಿ ಈಗ ನಮ್ಮ ಕಾರ್ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಮನೆಗೆ ಓಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಬೇರೆ ಕಡೆ ಹೋಗ್ತೀವಿ, ಬಟ್ ಅದನ್ನ ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇರೋದೇ 2% ಚಾರ್ಜು. ಸೊ ಇವತ್ತಿಗೆ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.